ಬೆಂಗಳೂರಿನ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡದೊಂದು ಪ್ರತಿಭಟನೆ ಮಾಡಿದ್ರು. ಫುಟ್ಪಾತ್ ತೆರವುಗೊಳಿಸುವ ಮೂಲಕ ಸರ್ಕಾರ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅನ್ನುವುದು ಅವರ ಆಕ್ರೋಶವಾಗಿತ್ತು. ಸರ್ಕಾರ ಕೇಳ್ತಾ ಇದೆ, ನಾವೇನು ಮಾಡೋಣ? ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಫುಟ್ಪಾತ್ಗಳನ್ನು ತೆರವುಗೊಳಿಸಿ, ಪಾದಚಾರಿಗಳ ಸಂಚಾರವನ್ನು ಸುಗಮಗೊಳಿಸಿ, ಫುಟ್ಪಾತನ್ನು ಆಕ್ರಮಿಸಿಕೊಂಡಿದ್ದರಿಂದ, ಯಾರೋ ಅತಿಕ್ರಮಿಸಿಕೊಂಡಿದ್ದರಿಂದ ಪಾದಚಾರಿಗಳು ರಸ್ತೆಯ ಮೇಲೆ ನಡೆದಾಡುವಾಗ ಅಪಘಾತ ಆಗಿ 300 ಜನ ಸಾವನ್ನಪ್ಪಿದ್ದಾರೆ ಅಂತ. ರಂಗಸ್ವಾಮಿ ಅವರೇ, ಒಂದು ಕಡೆ ಜೀವನೋಪಾಯದ ಹಕ್ಕು, ಇನ್ನೊಂದು ಕಡೆ ಬದುಕುವ ಹಕ್ಕು. ಇದು ಬೀದಿ ಬದಿ ವ್ಯಾಪಾರ ರಕ್ಷಣೆ ಕಾಯ್ದೆ ಭಾಳ ಅದ್ಭುತವಾಗಿದೆ. 2009ರಲ್ಲೇ ಫುಡ್ ಆ್ಯಕ್ಟ್ ಕೆಳಗಡೆ ಬಂತು, ರಸ್ತೆ ಬೀದಿ ವ್ಯಾಪಾರಿ ಮಾರಾಟ ಅಂತೇಳಿ. 2012-13 ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಯಿತು. ಜೀವನ ಕಲ್ಪಿಸೋ ಪ್ರಜಾಪ್ರಭುತ್ವದಲ್ಲಿ ಗುರುತಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿ ನಮ್ಮ ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಆ್ಯಕ್ಟನ್ನು ಬಿಲ್ ಪಾಸ್ ಆಯಿತು. ಅದ್ಭುತವಾಗಿದೆ. ನಮ್ಮ ನಿವೃತ್ತಿ ನ್ಯಾಯಾಧೀಶಕ್ಕಂಥ ಗೋಪಾಲ್ ಗೌಡರು ಇದು ಆ್ಯಕ್ಟ್ ತಂದಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದರು. ಅದ್ಭುತವಾಗಿದೆ. ಅದ್ರ ಬಗ್ಗೆ ನಾನು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯಕ್ಕೆ ಬಂದಾಗ, ಕರ್ನಾಟಕ ರಾಜ್ಯಕ್ಕೆ ಬಂತು ಸ್ಕೀಮು. ನಾನು 2012-13ರಲ್ಲೇ ನಾನು BBMPಲಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅದನ್ನು ವೆರಿಫೈ ಮಾಡಿದೆ. ಅಧಿಕಾರಿಗಳು ಏನು ಮಾಡಿದ್ರು, ಡೂಪ್ಲಿಕೇಟ್ ಕಮಿಟಿ ಮಾಡಿ ಕೊಟ್ಟರು. ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ. ಡೂಪ್ಲಿಕೇಟ್ ಕಮಿಟಿ ಅಂದರೆ ಒಂದು ಟೌನ್ ರನ್ನಿಂಗ್ ಕಮಿಟಿ ರಚನೆ ಆಗಿದೆ ಅಂತೇಳಿ. ಓಕೆ. ಆ ಟೌನ್ ರನ್ನಿಂಗ್ ಕಮಿಟಿ ಎಲ್ಲೂ ಸಂಪೂರ್ಣವಾಗಿ ಆಗಿತ್ತಿಲ್ಲ. ಅವಾಗ ಏನಾಯಿತು, ಸುಪ್ರೀಂ ಕೋರ್ಟಲ್ಲಿ ನ್ಯಾಶ್ವಿ ಅಂತ ಅರಬಿ ಸಿಂಗ್ ಇದ್ರು, ಅವರು ಡೆಲ್ಲಿಗೆ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು, ಇದು ಸರಿಯಾಗಿ ಸುವ್ಯವಸ್ಥಿತವಾಗಿ ಟೌನ್ ರನ್ನಿಂಗ್ ಕಮಿಟಿ ಪರಿಹಾರ ಆಗಿಲ್ಲ ಅಂತೇಳಿ. ನಮ್ಮ ಕರ್ನಾಟಕ ಸರ್ಕಾರ 2016ರಲ್ಲಿ ನಾನು ಆ ದಿವಸಲೇ ನಮ್ಮ ಮಂಜುಳಾ ಶರ್ಮಾ, ಡಾಕ್ಟರ್ ಶರ್ಮಾ ಅವರು ಇದ್ದರು, IAS ಆಫೀಸರ್ಸ್. ಸುಮಾರು ಒಂದೂವರೆ ವರ್ಷ 2 ವರ್ಷ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕು ನಾವು. ನಾನು ಆ ದಿವಸಲೇ ಸೇರಿದೆ. ಇವತ್ತು ಚರ್ಚೆ ಏನಿವತ್ತು ಒಕ್ಕಲೆಬಿಸ್ತಾ ಇದ್ದಾರಲ್ಲ, ನಾನು 2016-17ರಲ್ಲೇ ನಾನು ಕರ್ನಾಟಕದ ಆಧಾರ್ ಕಾರ್ಡು, ಕರ್ನಾಟಕದ ರೇಷನ್ ಕಾರ್ಡ್ ಸೇರಿಸಿದೆ. ಯಾಕೆ? ಟೌನ್ ರೆಂಡಿಂಗ್ ಕಮಿಟಿಗೆ ನಾಳೆ ನನ್ನ ಜೀವನದಲ್ಲಿ, ಯಾಕೆಂದರೆ ಇವತ್ತು ವಯಸ್ಸಾಗಿರ್ತಕ್ಕಂಥವ್ರು, ಇಲ್ಲಿ ಜೀವನ ಮಾಡೋರ್ತಕ್ಕಂಥವ್ರಿಗೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ, ನಾನು ಒಬ್ಬ ಬೀದಿಲಿ ವ್ಯಾಪಾರ ಮಾಡಿ ಈ ಸಂಘಟನೆ ಕಟ್ಕೊಂಡು ಈ ಮಟ್ಟಕ್ಕೆ ಬರಬೇಕಾದ್ರೆ ಅನುಭವ ನನಗೆ ಗೊತ್ತಿತ್ತು. ಪೊಲೀಸ್ ಕಾಟ ಮತ್ತೊಂದು ಇತರ ಭಾಳ ಕಷ್ಟ ಗೊತ್ತಿತ್ತು. 2016-17ರಲ್ಲೇ ಆ ಸ್ಕೀಮಲ್ಲಿ ಸೇರಿಸಿ. ಯಾಕೆ ಅಂದರೆ ಮುಂದೆ ಆಗುತ್ತೆ. ಆ ದಿವಸಲೇ ನಾನು ಸೇರಿಸಿದಾಗ ಏನಾಯಿತು, ಸ್ಕೀಮ್ ಬಂತು. ಸ್ಕೀಮ್ ಬಂದಾದಮೇಲೆ ID ಕಾರ್ಡ್ ಎಲ್ಲ ಕೊಟ್ಟು ನಾವು, ಅವಾಗ ಸಂಪತ್ ರಾಜ್ ಅವ್ರು ಮೇಯರ್ ಆಗಿದ್ರು, ಪದ್ಮಾವತಿ ಮೇಯರ್ ಆಗಿದ್ರು, ID ಕಾರ್ಡೆಲ್ಲ ಕೊಟ್ಟು, ಅವಾಗ ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿತ್ತಿಲ್ಲ. ಒಂದೇನೋ ಕಾನೂನು ಸುವ್ಯವಸ್ಥೆಯಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ನಾನೇ ವಾಪಸ್ ತೊಗೊಂಡು ಕಾನೂನು ಇಂಪ್ಲಿಮೆಂಟ್, ಚುನಾವಣೆ ಬಂತು. ಟೌನ್ ರೆಂಡಿಂಗ್ ಕಮಿಟಿ, ಆ ಟೌನ್ ರೆಂಡಿಂಗ್ ಕಮಿಟಿ ಭಾರತ ದೇಶದಲ್ಲಿ ಎಲ್ಲಿ ಚುನಾವಣೆ ಆಗಿತ್ತಿಲ್ಲ. ಪ್ರಪ್ರಥಮವಾಗಿ ಕರ್ನಾಟಕದ ಚುನಾವಣೆ ಮಾಡಿಸಿದೆ ನಾನು. ಆಯ್ತು, ಸರಿ, ಮುಂದೆ ಇದು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಟೌನ್ ರೆಂಡಿಂಗ್ ಕಮಿಟಿ ಇರತಕ್ಕಂಥದ್ದು ಯಾರೇ ಒಬ್ಬ ಆಯುಕ್ತರಿಗೂ ಎತ್ತಂಗಡಿ ಮಾಡಕ್ಕೆ ಬರೋದಿಲ್ಲ. ದಿಸ್ ಅಥಾರಿಟಿ ಪವರ್ ಟೌನ್ ರೆಂಡಿಂಗ್ ಕಮಿಟಿ. ಓಕೆ. ಅದರಲ್ಲಿ ಒಂದು ನಮ್ಮ ಆಯುಕ್ತರ ಅಧ್ಯಕ್ಷರಿರ್ತಾರೆ, ಪೊಲೀಸ್ DCP ಆಯುಕ್ತರ ಅಧ್ಯಕ್ಷರಿರ್ತಾರೆ, ಸಂಚಾರಿ ವಿಭಾಗ ಇರ್ತಾರೆ, ಕಾನೂನು ಇರ್ತಾರೆ, NGO ಇರ್ತಾರೆ, ಒಬ್ಬ ನಿಮ್ಮ NGO ಸಂಸ್ಥೆಯರು ಇರ್ತಾರೆ, 10 ಜನ ನಮ್ಮ ಬೀದಿ ಬದಿ ವ್ಯಾಪಾರಿ ಚುನಾವಣೆ ಪ್ರತಿನಿಧಿಗಳು ಇರ್ತಾರೆ. ಓಕೆ. ಈ ಆಯ್ಕೆಯಾಗಿ ಏನೇ ಒಂದು ನೋಟಿಸ್ ಕೊಡಬೇಕಾದ್ರೂ ಆ ಬೀದಿ ಬದಿ ವ್ಯಾಪಾರ ಆ ಕಮಿಟಿಲೇ ತೀರ್ಮಾನ ಹೊರತು ಏಕಾಏಕಿ ಒಬ್ಬ ಅಧಿಕಾರಿಗಳಿಗೂ, ಒಬ್ಬ ನಮ್ಮ ಮಹೇಶ್ವರ ಸಾಹೇಬ್ರಿಗಾಗಿರ್ಬೋದು, ಇನ್ನು ಪೊಲೀಸ್ ಇಲಾಖೆ ನೋಟಿಸ್ ಕೊಡಕ್ಕೆ ಅಥಾರಿಟಿ ಬರೋದಿಲ್ಲ. ಅಲ್ರಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲ. ಒಂದು ನಿಮಿಷ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನು ಇರ್ತಕ್ಕಂಥದ್ದು, ಬೀದಿ ಬದಿ ವ್ಯಾಪಾರಿಗಳು ಎಲ್ಲೂ ತೆರವುಗೊಳಿಸಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಫುಟ್ಪಾತ್ ಅನ್ನ ಜನರು ನಡ್ಕೊಂಡು ಹೋಗೋದಕ್ಕೆ ಮುಕ್ತಗೊಳಿಸಬೇಕು ಅಂತಿರೋದು. ಅದರ ಅರ್ಥ ಏನು? ಒಂದು ಸೆಕೆಂಡ್ ಸರ್. ಫುಟ್ಪಾತ್ ಹೌದು. ಇವಾಗ ಜನಿಪಿಂಟಲ್ಲಿ ಒಂದು ಕೇಸ್ ಇತ್ತು. ಅವಾಗಲೇ ಫುಟ್ಪಾತ್ ಒತ್ತುವರಿದಾರ ಇರಬೇಕು ಅಂತ 2014ರಲ್ಲಿ ಅದೇ ಹೈಕೋರ್ಟ್ ನಾವು ಹೋದಾಗ ಅದು ಒತ್ತುವರಿದಾರ ತೆರವುಗೊಳಿಸಬೇಕು ಅಂತ ಇರ್ತಕ್ಕಂಥದ್ದು ಸತ್ಯ. ಇದು ಏನಾಗಿದೆ, ಸ್ಟ್ರೀಟ್ ವೆಂಡರ್ಗಡೆ ಏನು ಮಾಡಬೇಕಾದ್ರೆ ನಮ್ಮ ಆ್ಯಕ್ಟಲ್ಲಿ ಹೇಳುತ್ತೆ. ಸುಪ್ರೀಂ ಕೋರ್ಟು 2016ರಿಂದ 19 ಇವಾಗ ಕೇಸ್ ಬಂದಿರೋ 10 ವರ್ಷ ವಾದವಾಗಿ ಇವಾಗ ಬಂತು. ನಮ್ದು 2014 ಆ್ಯಕ್ಟ್ ಬಿಲ್ ಪಾಸ್ ಆಗಿರೋದು. ಸುಪ್ರೀಂ ಕೋರ್ಟ್ ಇವಾಗ ಬಂದಿದೆ, ನಾನು ಒಪ್ಕೋತೀನಿ. ಅದು ಸುಪ್ರೀಂ ಕೋರ್ಟ್ ಕಾಯ್ದೆಗೆ ನಾವು ಬದ್ಧವಾಗಬೇಕು, ಅದನ್ನು ಸಂಪೂರ್ಣ ನಾವು ಒಪ್ಕೋಬೇಕು. ನಮ್ಮ ಕರ್ನಾಟಕ ಒಂದಲ್ಲ, ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಟೌನ್ ರೆಂಡಿಂಗ್ ಕಮಿಟಿ 2014-20 ಸ್ಕೀಮ್ ಇಂಪ್ಲಿಮೆಂಟ್ ಆಗಿದೆ. GB ಅಧಿಕಾರಿಗಳು ಕತ್ತೆ ಕಾಯ್ತಿದ್ರ? BBMP ಹಿಂದಿನ ಅಧಿಕಾರಿಗಳು ಕತ್ತೆ ಕಾಯ್ತಿದ್ರ? ನಾನು ಎಷ್ಟು ಮನವಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಟೌನ್ ರೆಂಡಿಂಗ್ ಕಮಿಟಿ ಗುರುತಿಸಿ ID ಕಾರ್ಡ್ ಕೊಟ್ಟರೆ ಅದರಲ್ಲೂ ಲೋಪದೋಷ ಇದೆ. ಎಲ್ಲ ಬೃಹತ್ ಬೆಂಗಳೂರು ಬೀದಿ ವ್ಯಾಪಾರ ಫ್ಯಾಮಿಲಿ ಹೆಸರಿಲ್ಲ, ಅದಕ್ಕೂ ಕೋರ್ಟಲ್ಲೋದೆ. ಕೋರ್ಟ್ ರಿಟ್ ಹಾಕಿ ಹೊಸದ ID ಕಾರ್ಡ್ ಮಾಡಬೇಕು ಅಂತ ಆದೇಶ ಆಯಿತು. ಇವಾಗಲೂ ನಾವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ನಾನೇ ಹೋಗಿರ್ತಕ್ಕಂಥದ್ದು. ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೇಮ್ ಡೆಲ್ಲಿ ಕೇಸ್ ಇದೇ ಥರ ಬೆಂಗಳೂರಲ್ಲಿ ಹೆಂಗೆ ಎತ್ತಂಗೆ ಡೆಲ್ಲಿಲಿ BJP ಸರ್ಕಾರ ಇತ್ತು, ಅಲ್ಲೂ ಕೇಂದ್ರದಲ್ಲಿ BJP ಸರ್ಕಾರ ಇತ್ತು. ಫುಲ್ಲು ತೆರವುಗೊಳಿಸೋಕೆ ಕೋರ್ಟ್ಗೆ ಹೋದ್ರು. ಕೋರ್ಟಲ್ಲಿ ಇವತ್ತು ಆದೇಶ ಆಗಿದೆ, ಯಾವುದೇ ಕಾರಣಕ್ಕೂ ಸ್ಟ್ರೀಟ್ ವೆಂಡರ್ ಕಮಿಟಿಲಿ ತೀರ್ಮಾನಗಳು ಯಾರಿಗೂ ಯಾವುದೇ ಸರ್ಕಾರಕ್ಕೂ ಎತ್ತಂಗಡಿ ಮಾಡೋಕೆ ಅವಶ್ಯಕತೆ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಯಾವ ಕೋರ್ಟಿನ ಆದೇಶ ಇದು? ಡೆಲ್ಲಿ ಹೈಕೋರ್ಟ್ ಆದೇಶ. ಸರ್, ಸುಪ್ರೀಂ ಕೋರ್ಟ್ ಒಂದ್ಸಲ ಆದೇಶ ಬಂದ್ಬಿಟ್ರೆ ಮುಗಿತು. ಇಲ್ಲ, ಸುಪ್ರೀಂ ಕೋರ್ಟ್ ಸೇರಿಸಿದೆ. ಒಂದೇ ನಿಮಿಷ ಅಂದ್ರೆ ಒಂದು ಸಲ ಸುಪ್ರೀಂ ಕೋರ್ಟ್ನ ಆದೇಶ ಬಂದ್ರೆ ಕೆಳ ಹಂತದ ಎಲ್ಲಾ ಕೋರ್ಟ್ಗಳು ಕೊಟ್ಟಿರುವ ಎಲ್ಲಾ ಆದೇಶಗಳು ನಲ್ ಅಂಡ್ ವೈಡ್ ಆಗ್ತವೆ. ಏಪ್ರಿಲ್ 24ನೇ ತಾರೀಕು ಅದರಲ್ಲಿ ಸೆಂಟೆನ್ಸ್ ಸೇರಿಸಿದ್ದಾರೆ. ಸ್ಟ್ರೀಟ್ ವೆಂಡರ್ ಆಕ್ಟ್, ಟೌನ್ ವೆಂಡಿಂಗ್ ಕಮಿಟಿ ಯಾವುದೇ ಸುಪ್ರೀಂ ಕೋರ್ಟ್ ಅಲ್ಲಿ, ನಮ್ದು ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರತಕ್ಕಂಥದ್ದು. ಏಪ್ರಿಲ್ 25ನೇ ಇಸ್ವಿಲಿ ನಮಗೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಮಹಾರಾಷ್ಟ್ರ ಇದರಲ್ಲಿ ವ್ಯಾಪ್ತಿಯಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಸೇರಿದ್ದು ಮಹಾರಾಷ್ಟ್ರ ಆಕರ್ಸ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅವಾಗ ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತು ಸುಪ್ರೀಂ ಕೋರ್ಟ್, ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು ಸರಿಯಾಗಿ ಸುವ್ಯವಸ್ಥಿತವಾಗಿ ಟೌನ್ ವೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ. ಅಲ್ಲ, ಒಂದು ನಿಮಿಷ ನೀವು ಮಾತಾಡಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟೌನ್ ವೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ಆದ್ರೆ ನಮಗೆ ಈ ಯಾರು ಹೊರ ರಾಜ್ಯದವರಾಗಿರ್ಬೋದು, ಇವಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ಇದರಲ್ಲಿ PM ಸ್ವನಿಧಿ ಅಡಿಯಲ್ಲಿ 4,80,000 ಜನ ಸರ್ಕಾರದಲ್ಲಿ ನೋಂದಣಿ ಆಗಿದೆ. BBMP ಇತ್ತು, ಇವಾಗ GB ಆಗಿದೆ. ಓಕೆ, 26,750 GB ಸಮೀಕ್ಷೆ ಆಗಿದೆ. ID ಕಾರ್ಡ್ ಇರೋದ್ನ ರಂಗಸ್ವಾಮಿ ಅವರೇ, ಈ ದೇಶದ ಯಾವ ಕಾನೂನು, ಸಂವಿಧಾನದ ಯಾವ ವಿಧಿಯು ಒಂದು ರಾಜ್ಯದವರು ಬಂದು ಇನ್ನೊಂದು ರಾಜ್ಯದಲ್ಲಿ ವ್ಯಾಪಾರ ಮಾಡೋದನ್ನು ತಡೆಯೋದಕ್ಕಾಗೋದಿಲ್ಲ. ನಾನು ಯಾವುದೋ ರಾಜ್ಯದಿಂದ ಬೆಂಗಳೂರಿಗೆ ವಲಸೆ ಬಂದಿದ್ದೀನಪ್ಪ, ಬೀದಿ ಬದಿಯಲ್ಲಿ ಒಂದು ತಳ್ಳಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂದರೆ ಅಭಿಪ್ರಾಯ ಭೇದಗಳಿರಬಹುದು, ಕಾನೂನಿನ ಮೂಲಕ ಕಾನೂನಿದೆ. ಏನಂತ ವ್ಯಾಪಾರ ಮಾಡಬಾರ್ದೆ ಬೇರೆ ರಾಜ್ಯ? ನಾವು ಸ್ಕೀಮ್ ಸೇರಿಸಿದೀವಲ್ಲ, ಕರ್ನಾಟಕದ ಆಧಾರ್ ಕಾರ್ಡ್ ರೇಷ್ ಏನಕ್ಕೆ ಸೇರಿಸಿ? ನೀವು ಹೊರಗಡೆ ರಾಜ್ಯದಿಂದ ಬರ್ತಿತ್ತಾನೆ. ಒಂದ್ ಸೆಕೆಂಡ್ ನಾನು ಮಾತಾಡ್ಬಿಡ್ತೀನಿ. ಜನರ ಅರ್ಥ ಹೇಳ್ತೀನಿ. ಸರ್ ಒಂದ್ ಸೆಕೆಂಡ್, ಒಂದ್ ನಿಮಿಷ ನಾನು ಯಾಕೆ ಹೇಳ್ತೀನಿ ನೀವು. ಅಲ್ಲ ರಂಗಸ್ವಾಮಿ, ಆಶಯ ಕರೆಕ್ಟ್ ಇರಬಹುದು. ಹೌದು, ನಿಮ್ಮ ಆಶಯ ಕರೆಕ್ಟ್ ಇರಬಹುದು. ಕರ್ನಾಟಕದಲ್ಲಿ ಮೊದಲು ಕನ್ನಡಿಗರ ವ್ಯಾಪಾರ ಮಾಡೋ ಹಂಗಾಗ್ಲಿ ಅನ್ನೋ ಆಶಯ ಕರೆಕ್ಟ್ ಇರಬಹುದು. ಬಟ್ ಅದನ್ನ ಕಾನೂನಿನ ಮೂಲಕ ನಿಲ್ಲಿಸೋದಕ್ಕಾಗೋದಿಲ್ಲ. ಚವ್ಹಾಣ್ ಸರ್, ಆ ಥರದ್ದು ಯಾವ್ದಾದ್ರು ಒಂದು ಕಾನೂನು, ಸಂವಿಧಾನದ ವಿಧಿ ಸರ್? ಒಂದ್ ನಿಮಿಷ ಸರ್, ಒಬ್ರು ವಕೀಲರು ಇದ್ದಾರೆ ನಮ್ಮ ಜೊತೆಗೆ. ಈಗ ತಮಿಳುನಾಡಿನಿಂದ ಯಾರೋ ಬಂದಿದಾರಪ್ಪ ಬೆಂಗಳೂರಿಗೆ. ದೇಶದ ಯಾವುದೇ ಪ್ರಜೆ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ವ್ಯಾಪಾರ ಮಾಡ್ಬೋದು, ಅವ್ನ ಜೀವನ ಕಟ್ಕೊಳ್ಬೋದು. ಅದನ್ನ ನಿಲ್ಸೋದಕ್ಕಾಗದಿಲ್ಲ. ನಿಮ್ಮ ಬೇಡಿಕೆ ಇರ್ಬೋದು, ನಿಮ್ಮ ಹೋರಾಟ ಇರ್ಬೋದು, ನಿಮ್ಮ ಕಮಿಟಿಯ ರೆಸಲ್ಯೂಷನ್ ಇರಬಹುದು, ಕಾನೂನು ಮಾಡೋದಕ್ಕಾಗದಿಲ್ಲ. ಸರ್, ರಂಗಸ್ವಾಮಿ ಅವರು ಹೇಳಿದ್ರಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಆದೇಶ ಓದಿ, ನಮ್ಮ ಅಡ್ವೊಕೇಟ್ ಇದ್ದಾರಲ್ಲ ಅವ್ರು ಹೇಳಿ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಪಾದಚಾರಿಗಳಿಗೆ ತೊಂದರೆ ಆಗದಂತೆ ವಾಕರ್ಸ್ಗೆ ನೀವು ಬೀದಿ ಬದಿ ವ್ಯಾಪಾರ ಮಾಡ್ಬೋದು. BBMP ಇನ್ ಕೇಸ್ ಏನಾರು ಇಂಟರ್ಫಿಯರ್ ಆಯಿತು ಅವ್ರಿಗೆ ಬದ್ಲಿ ವೆಚ್ಚವನ್ನು ಕೊಡಬೇಕು. ನಮ್ಮ ಜಯನಗರದಲ್ಲಿ ಪರ್ಯಾಯ ಈಗ ಟೌನ್ ವೆಂಡಿಂಗ್ ಕಮಿಟಿ ಆಗಿದೆ, ಫಿಕ್ಸ್ ಮಾಡಿದ್ದಾರೆ. ಎಷ್ಟು 350 250 ಫಿಕ್ಸ್ ಆಗಿದೆ. ಇಡೀ ಜಯನಗರದಲ್ಲಿ ಇರುವಂಥ ಅಂಗಡಿಗಳಿಗೆ ಫಿಕ್ಸ್ ಆಗಿದೆ. ಅಂದ್ರೆ ಪರ್ಯಾಯ ಜಾಗ ಕೊಡಬೇಕು. ನಂಬರ್ ಹಾಕಿದ್ದೀವಿ, ಹೋಗಿಲ್ಲ ಅಲ್ಲಿ, ಹೋಗಿಲ್ಲ. ಯಾಕೆ ಹೋಗ್ಬಾರ್ದು? ನೀವು ಇದ್ರೆ ಹೋಗ್ಬೇಕು, ಅಲ್ಲಿಗೆ ಹೋಗಲ್ಲ ಅಂತಲ್ಲ. ಅಲ್ಲಿ ವ್ಯಾಪಾರ ಆಗ ಜಾಗ ಆಗಿದ್ರೆ ಹೋಗ್ತಾರೆ, ವ್ಯಾಪಾರ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ಜನ ಬರ್ತಾರೆ. ಸಾರ್ವಜನಿಕರು ಇದ್ರೆ ತಾನೇ ನಾವು ವ್ಯಾಪಾರ ಮಾಡಕ್, ಅವ್ರಿಲ್ಲ ತೊಂದರೆ ಆಗ್ತಾ ಇದೆ ಅನ್ನೋ ಚರ್ಚೆ ಇರೋದು. ಅವರ ಹಕ್ಕನ್ನ ಕಸಿತೀರಾ? ಓಡಾಡೋದಕ್ಕೆ ಫುಟ್ಪಾತ್ ಮಾಡಿರೋದು ಸಾರ್ವಜನಿಕರಿಗೆ. ನೀವು ಅವ್ರ ಜಾಗದಲ್ಲೇ ನೀವು ಕುತ್ಕೊಂಡು ನಾವ್ ಇಲ್ಲೇ ಮಾಡ್ತೀವಿ, ಅವ್ರಿದ್ರೆ ತಾನೇ ನಾವು ಅಂದ್ರೆ ಇದು ಯಾವ ನ್ಯಾಯ ಇದು? ಹೌದು, ಅವ್ರಿದ್ರೆ ನಮ್ಗೆ ವ್ಯಾಪಾರ ಎಲ್ಲ. ಯಾವ ನ್ಯಾಯ ಇದು? ನಮಗೆ ಈಗ ನೋಡಿ, ನೀವು ಇನ್ನು ಸರ್ಕಾರದ ಹತ್ರ ಕೇಳಿ. ನ್ಯಾಯಾಂಗ ನಿಂದನೇನೂ ಆಗಬಾರ್ದು, ನಿಮ್ಮ ಹೊಟ್ಟೆ ಪಾಡಿಗೂ ತೊಂದರೆನೂ ಆಗಬಾರ್ದು. ಅಂಥದ್ದು ಯಾವ್ದಾದ್ರು ಒಂದು ಇದನ್ನ ಹುಡ್ಕೊಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ನೀವು ನಾವು ಜನ ಎಲ್ಲಿದ್ದಾರೆ ಅಲ್ಲೇ ಮಾಡೋದು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಹೇಳಿ? ಮತ್ ಮಹೇಶ್ವರ ರಾವ್ ಅವ್ರು ಯಾವ ಧೈರ್ಯದ ಮೇಲೆ ಹೇಳಿದ್ರು ಇನ್ಮೇಲೆ ಆಪರೇಷನ್ ಮಾಡಲ್ಲ ಬಿಡಿ, ನಿಲ್ಲಿಸ್ತೀವಿ ಅಂತ? ಅಲ್ಲಲ್ಲ, ರಸ್ತೆ ಇಲ್ಲ, ಒಂದ್ ನಿಮಿಷ ಬಹಳ ಮಾತಾಡಿದ್ವಿ, ಸ್ವಲ್ಪ ನಮಗೂ ಮಾತಾಡಕ್ ಬಿಡಿ ಸರ್. ಈಗ ಇಲ್ಲಿ ಬಂದಿರೋ ಪ್ರಶ್ನೆ, ರಸ್ತೆ ಬದಿ ವ್ಯಾಪಾರಿಗಳು ಅಂತ ಹೇಳಿ ಅವರಲ್ಲೇ ನಿಜವಾಗ್ಲೂ ಕೆಲವರು ತುಂಬಾ ಅವರದನ್ನ ಹೊಟ್ಟೆ ಪಾಡಿಗೆ ಬಂದವರು ಇದ್ದಾರೆ. ಇದನ್ನ ಮಾಡಿಸ್ತಾ ಇರೋದು ಆ ರಸ್ತೆ ಬದಿಗಳಲ್ಲಿ ಇದೆಯಲ್ಲ ಪರ್ಮನೆಂಟ್ ಆದ ಶಾಪ್ಸ್ ಮಾಲೀಕರು,
ಅವರುಗಳ ಹುನ್ನಾರ ಸರ್ ಇದು. ಅವರು ಒಂದು ಹುನ್ನಾರ. ಒಂದು ಮಾತು ಹೇಳ್ತೀನಿ, ಯಾರೋ ಒಬ್ಬ ಒಂದಷ್ಟು ದುಡ್ಡು ಇಟ್ಕೊಂಡಿರ್ತಾನೆ. ರಾಮಮೂರ್ತಿ ಅವ್ರು ಹೇಳಿದ ಸತ್ಯ. ಯಾರ್ದೋ ಇದು ಎಲ್ಲಮ್ಮನ ದುಡ್ಡು, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಫುಟ್ಪಾತು ಸರ್ಕಾರದ್ದು, ಸಾರ್ವಜನಿಕರಿಗೆ ಬಿಟ್ಟಿದ್ದು. ಅವ್ನು ಬರ್ತಾನೆ ಎಲ್ಲಿಂದಾನೋ ಒಂದು ಗೋಡನ್ ಮಾಡ್ಕೊಂಡಿರ್ತಾನೆ ಸರ್. ಚಪ್ಪಲಿ ವ್ಯಾಪಾರಿ, ಚಪ್ಪಲಿನೋ ಬಟ್ಟೆನೋ ಮತ್ತೊಂದು ಲಾಟ್ ತರಿಸಿ ಹಾಕೊಂಡ್ಬಿಡ್ತಾನೆ. ಇದನ್ನ ಅವ್ರು ಬಂಡವಾಳ ಹಾಕೋ ಹಾಗಿಲ್ಲ, ಇವನೇ ಅವ್ರಿಗೆ ಕೊಡ್ತಾನೆ. ಇಂಥ ಕಡೆ ನೀನು ಅಂಗಡಿ ಹಾಕ್ಬೇಕು, ಇಂಥ ಕಡೆ ನೀನು ಹಾಕ್ಬೇಕು, ಪಿತ್ರಾರ್ಜಿತ ಆಸ್ತಿ ತರ ಬಿಹೇವ್ ಮಾಡ್ತಾನೆ. ಸಾಯಂಕಾಲ ಆದ್ರೆ ಕಲೆಕ್ಷನ್ ಮಾಡ್ಕೊತಾನೆ. ಇವರ ಹಾವಳಿಯೇ ಈ ಫುಟ್ಪಾತ್ ಜಾಸ್ತಿ. ಸೊ ಬೇಸಿಕಲಿ ಫುಟ್ಪಾತ್ ಬದಿ ವ್ಯಾಪಾರ ಮಾಡ್ತಿದ್ದೀನಿ ಅನ್ಕೊಳ್ಳೋನು ಅಲ್ಲಿ ನೌಕರಿನೇ ಮಾಡ್ತಿರ್ತಾನೆ. ಹೌದು, ಅವನು ನೌಕರಿಯಲ್ಲೂ ಇರ್ತಾನೆ. ಖಂಡಿತ ನಿಮ್ಮ ಮಾತು ಸತ್ಯ. ಈಗ ಒಳ್ಳೆಯವರು ಬಡ್ಡಿ ಕೊಡೋದು ಅವನು. ಒಳ್ಳೆಯವರು ಬಡ್ಡಿ ಕೊಡೋದು, ಹೂವು ಮಾರೋರು, ತರಕಾರಿ ಮಾರೋರು, ಒಬ್ಬ ಯಾರೋ ಒಂದು ಸಣ್ಣ ಪುಟ್ಟ ಇಟ್ಕೊಂಡು ಬಹಳ ಒಳ್ಳೆ ಜನ ಇದ್ದಾರೆ. ವ್ಯಾಪಾರಿಗಳು ಬದಲಿ ವೇತನ ಕೊಟ್ಟು ನಾವು ಮಾಡಿದ್ವಿ, 9 ಬ್ಲಾಕ್ ಅಲ್ಲಿ ಮಾಡಿದ್ವಿ. ಅಲ್ಲಿಗೆ ಜನ ಬರೋದಿಲ್ಲ. ನಮ್ಮ ಕ್ಷೇತ್ರದಲ್ಲೇ 5 ಮಾರ್ಕೆಟ್ ಇದೆ. 5 ಮಾರ್ಕೆಟ್, ಸಾರಕ್ಕಿ ಮಾರ್ಕೆಟ್ ನಾವು ತೆಗಿಸ್ತಾ ಇದೀವಿ ಇವಾಗ. ನಾವೇ ಅಂಗಡಿ ಹಾಕ್ಸಿ ನಾವೇ ತಡ್ಕೊಳಕ್ಕಾಗಲ್ಲ. ಇವತ್ತು ನೈಟು ಆಪರೇಷನ್ ಮಾಡೋರು, ನೆನೆ ಮಾಡೋರು. ಯಾಕೆ ಅಂದರೆ ಕೊಟ್ಟಿರೋ ಜಾಗ ಬಿಟ್ಟು ಹಂಗೇ ಎಕ್ಸ್ಟೆಂಡ್ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಒಂದು ಸೈಡ್ ಕೊಟ್ಟು ಹೌದಲ್ಲ. ಸಾರಕ್ಕಿ ಮಾರ್ಕೆಟ್, 9 ಬ್ಲಾಕ್ ಮಾರ್ಕೆಟ್ ಎಲ್ಲ ಅವರೆಲ್ಲ ಒಳ್ಳೆಯವರು. ಆದರೆ ಬಟ್ಟೆ ಮಾರೋರು ಅವ್ರು ಹೇಳ್ದಂಗೆ ಯಾವುದೋ ಒಂದು ಗೋಡನ್ ಬಟ್ಟೆ ತಂದು 10 ಕಡೆ ಇರ್ತಾರೆ, 10 ಕಡೆ ಸ್ಟಾಕ್. GST ಕಟ್ಟೋಂಗಿಲ್ಲ ಸರ್, GST ಕಟ್ತಾರ. ಅದೇ ಅವ್ನು ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ಅದೇ ಪ್ಯಾಂಟು ಅದೇ ಶರ್ಟ್ಗೆ GST ಕಟ್ಟಬೇಕು. ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು. ಅದೇ ಬಟ್ಟೆ ಫುಟ್ಪಾತ್ಗೆ ಹಾಕಿದ್ರೆ ಚೀಪಾಗಿರ್ತದೆ. ಅವ್ನು ವ್ಯಾಪಾರ ಇಲ್ಲ, ಏನಿಲ್ಲ, ಬಾಡಿಗೆ ಕಟ್ಟೋಂಗಿಲ್ಲ, GST ಇಲ್ಲ. ಎಲ್ಲ ಬಟ್ಟೆಗಳು ತಗೊಂಬಂದು ಲಾರಿಲಿ ತೊಗೊಂಬಂದು ಬಟ್ಟೆಗಳನ್ನ ಹಾಕ್ಸ್ತಾರೆ, ಅವರೇ ಹಾಕ್ಸ್ತಾರೆ. ಖಾಲಿ ಮಾಡ್ತೀವಿ ಅಂತವ್ರನ್ನ ಬೇಡ ಅಂತ ಯಾರು ಹೇಳ್ತಾರೆ? ಚಪ್ಪಲಿಗಳು ಹೇಳ್ತಾರಲ್ಲ, 50 ಅಂಗಡಿ ಡಬ್ಬಗಳು ತೊಗೊಂಬರ್ತಾನೆ. ಎಲ್ಲ ಅವನದೇ ಡಬ್ಬ, ಅವನದೇ ಚಪ್ಪಲಿಗಳು. ಅಲ್ಲಿರೋ ನೌಕರರು ಅವರಿಗೆ ಚೆನ್ನಾಗಿ ವ್ಯಾಪಾರ ಆಗೋ ಜಾಗ ಬೇಕು. ನೀವು ಸ್ವಯಂ ನಿಮ್ದೊಂದು ಅಸೋಸಿಯೇಷನ್ ಇದೆ, ಸ್ವಯಂ ಪ್ರೇರಣೆಯಿಂದ ನೀವು ವಾಲಂಟಿಯರ್ ಆಗಿ ಖಾಲಿ ಮಾಡಿಸ್ಬಿಡಿ ಸರ್. ಖಾಲಿ ಮಾಡಿಸ್ಬೋದು. ಇದ್ಯಾಕೆ ಬುಲ್ಡೋಸರ್ ಕಳ್ಸ ನೌಬತ್ತು ಬರುತ್ತಲ್ಲಿ? ಆಗಲ್ಲ ಸರ್, ಖಾಲಿ ಮಾಡಿಸ್ಬೋದು. ಆದರೆ ಖಾಲಿ ಮಾಡಿಸೋದಕ್ಕೆ ಅವರು ಓನರ್ಗಳು ಮುಂದೆ ಇರಲ್ಲ. ಅಲ್ಲಿ ಇರೋರು ವ್ಯಾಪಾರಿಗಳ ಥರನೇ ಅಲ್ಲಿ ಕೆಲಸದವ್ರು ಇರ್ತಾರೆ. ಅದನ್ನು ಕೆಲವರು ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತ ನಾವು ಹೇಳಲ್ಲ. ಬಟ್ ಆದರೆ ನಿಜವಾದ ವ್ಯಾಪಾರಿಗಳಿಗೆ ಅನ್ಯಾಯ ಆಗ್ತಿದ್ರೆ ಅವ್ರನ್ನ ಕಾಪಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಪ್ರಯತ್ನ ಪಟ್ಟು ಅವರಿಗೆ ನ್ಯಾಯ ಕೊಡಿಸುತ್ತೆ. ನಿಜವಾದ ವ್ಯಾಪಾರಿಗಳಿಗೆ ಆಗ್ತಾ ಇರುವ ತೊಂದರೆ ಮತ್ತು ಪಾದಚಾರಿಗಳಿಗೂ ಆಗ್ತಾ ಇರೋ ತೊಂದರೆ ನೀವು ಬೇಕಲ್ಲ ಸರ್? ನಿಮ್ ಕನ್ಸಿಡರೇಷನ್ ಇಲ್ವಾ? ಅದನ್ನೇ ಹೇಳಿದ್ದು, ಇಬ್ಬರಿಗೂ ಅನುಕೂಲ ಮಾಡಿಕೊಡಿ. ಮೊನ್ನೆ ಸುಪ್ರೀಂ ಕೋರ್ಟ್ ಅದನ್ನೇ ಆರ್ಡರ್ ಮಾಡಿರೋದು. ಬೀದಿ ವ್ಯಾಪಾರಿನೂ ಫುಟ್ಪಾತ್ ಅಲ್ಲಿ ಓಡಾಡೋರ್ನ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿ ಅಂತಾನೆ. ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ಫುಟ್ಪಾತ್ ಸ್ವಲ್ಪ ದೊಡ್ಡ ಮಾಡಿ, ಹೆಂಗ್ ದೊಡ್ಡ ಮಾಡಕ್ಕಾಗುತ್ತೆ? ಫುಟ್ಪಾತ್ ಹೆಂಗ್ ದೊಡ್ಡ ಮಾಡಕ್ಕಾಗುತ್ತೆ? ನೀವು ಸರ್ ಗಾಂಧಿ ಬಜಾರ್ ಮಾಡಿದಾರಲ್ಲ ಸರ್, ಗಾಂಧಿ ಬಜಾರ್ ನಿಮಿಷ ಗಾಂಧಿ ಬಜಾರ್ ಅಲ್ಲಿ ಮಾಡಿ ಕನ್ಸಿಡರ್ ಮಾಡಿದಾರಲ್ಲ, ವೆಂಡಿಂಗ್ ಕನ್ಸಿಡರ್ ಮಾಡಿದಾರಲ್ಲ, ಫುಟ್ಪಾತ್ ದೊಡ್ಡ ಮಾಡಿದಾರಲ್ಲ. ಗಾಂಧಿ ಬಜಾರ್ ನಲ್ಲಿರುವಷ್ಟು ರಸ್ತೆ ಈ ಬೆಂಗಳೂರಿನಲ್ಲಿ ಬೇರೆ ಯಾವ ರೋಡ್ ಅಲ್ಲಿ ಇದೆ ತೋರಿಸ್ಬಿಡಿ. ಯಾವ ರೋಡ್ ಅಲ್ಲಿ ಇದೆ ಜಾಗದಲ್ಲಿ ಸರ್ ಫುಟ್ಪಾತ್ ಎಲ್ಲಿ ಅಗಲ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಡಿ ವೆಂಡಿಂಗ್ ಝೋನ್. ಓಕೆ, ಅದು ಬಿಟ್ಟು ಚಿಕ್ಕದಾಗಿದೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ, ಹೋಗ್ತಿಲ್ಲ ಅಲ್ಲಿಗೆ ಅಂತಾರೆ. ಇಲ್ಲ ಸರ್, 4 ಅಡಿಯಲ್ಲಿ ಗಾಂಧಿ ಬಜಾರ್ ಸರ್, ಉದಯಗೌಡಾಚಾರ್ಯ ಅವರು ಲೈನಲ್ಲಿ ತಗೊಳ್ಳಿ ಹೇಳ್ಬೇಕಾರೆ ಸರ್ 50-60 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾಳ ಅದ್ಭುತವಾಗಿ ಫುಟ್ಪಾತ್ ಮಾಡಿ ಎಲ್ಲ ಮಾಡಿ ಮತ್ತೆ ಹೇಗೆ ನೀವು ತರಕಾರಿ ಅಂಗಡಿಗಳು ಬೇರೆ ಅಂಗಡಿಗಳು ಬಂದ್ಬಿಡ್ತು ಅಂತಂದ್ರೆ ಯಾಕೆ 50 ಕೋಟಿ 100 ಕೋಟಿ ಖರ್ಚು ಮಾಡ್ಬೇಕಾಯ್ತು ನಾವಲ್ಲಿ? ಹಸು ಕಟ್ತಾರೆ ಸರ್, ಹಸುಗಳು ಕಟ್ತಾರೆ. ಈ ಪರಿಸ್ಥಿತಿ ಏನಾಗಿದೆ ಅಂದರೆ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ ಸರ್. ಆ ಪರಿಸ್ಥಿತಿ ಆಗಿದೆ. ನಾವು ಹೇಳ್ತಾರೆ ಈಗ PM ಸ್ವನಿಧಿ ಯೋಜನೆ ಯಾವ್ದು ಕೊಡು, ಬ್ಯಾಂಕ್ನವರೇ ಬಂದು ನಾವೇ ಟೆಂಟ್ ಹಾಕಿ 100 ಜನಕ್ಕೆ ಕೊಡ್ಸಿದ್ದೀವಿ, ಬಡವ್ರಿಗೆ ಒಳ್ಳೇದಾಗಲಿ ಅಂತ ಕೊಡ್ಸಿದೆ. ಇದಾರಲ್ಲ ಅಧ್ಯಕ್ಷರ, ಇದ್ದಾರೆ. ಯಾಕೆ ಕೊಟ್ವಿ? ಬಡವರಿಗೆ ಒಳ್ಳೇದಾಗಬೇಕು, ನಾವು ಹೇಳೋ ಜಾಗದಲ್ಲಿ ಮಾರ್ಕಿಂಗ್ ಜಾಗದಲ್ಲಿ ಮಾಡಬೇಕು. ಅದು ಬಿಟ್ಟು ಇವತ್ತು ಇದೊಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ ಫುಟ್ಪಾತ್ ಅಂಗಡಿಗಳು. ತೆರವು ಕಾರ್ಯಾಚರಣೆ ಪರ ಇದ್ದೀರೋ ವಿರುದ್ಧ ಇದ್ದೀರಾ? ಸರ್, ನಾನು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟತೆಯಾಗಿ ಹೇಳಿದ್ದಾರೆ, ಪರಿಹಾರ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ನಾವು ಮಾಡಿಕೊಡ್ಲಿಲ್ಲ ಅಂದರೆ ನಾವು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ಬೋದು. ಏಕೆಂದರೆ ನಾನು ಖುದ್ದಾಗಿ ಭೇಟಿ ಮಾಡಿ ಎಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿ, ಸರ್ ಇಲ್ಲ ಎಲ್ಲ ಅಮಾಯಕರಿದ್ದಾರೆ, ಯಾರೋ ಒಂದು 10% ಇದ್ದಾರೆ, ಇಲ್ಲ ಅಂತಲ್ಲ ಮಾಫಿಯಾ ಮಾಡತಕ್ಕಂಥ. ಇದನ್ನು ಸುಮಾರು ಮೂರು ವರ್ಷದಿಂದ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ವಿ. ನಗರ ಸಚಿವರಾಗಿಂದ ಹಿಡಿದು ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ ಎಲ್ಲ ಪ್ರತಿಯೊಂದು ನಾನು ಅವರು ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ. ಇವತ್ತು ಉದ್ದೇಶ ಬೆಂಗಳೂರಲ್ಲಿ ಯಾಕೆ ಪಾಪ ಅಮಾಯಕರು ಹೊರತಾಗಿದೆ ಹೊರತು. ನೀವು ಈ ಕಾರ್ಯಾಚರಣೆ ಪರವಾಗಿದ್ದೀರಿ?
ಇಲ್ಲ ಒಂದು ನಿಮಿಷ ಸಿಸ್ಟಮ್ ಮಾಡೋಣ. ನಾನು ಯಾಕೆ ಅಂದರೆ ಇವಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಡೆತ ಬರ್ತದೆ. ಅಲ್ಲಿ ನಮ್ಮ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ 21 ಅಡಿ ರೋಡ್ ಇದ್ದು ಒಂದು ಸೈಡ್ ಇದು ಒನ್ ವೇ ಇದ್ರೆ ಅಲ್ಲಿ ಸ್ಟ್ರೀಟ್ ವೆಂಡರ್ ಕೊಡ್ಬೋದು ಅಂತ ಸ್ಪಷ್ಟವಾಗಿದೆ ಆ್ಯಕ್ಟಲ್ಲಿ. ರೋಡು 21 ಅಡಿ, 21 ಅಡಿ ಫುಟ್ಪಾತ್ ಇದ್ರೆ ಕೊಡ್ಬೋದು. ಫುಟ್ಪಾತ್ 21 ಅಲ್ಲಲ್ಲ, ಸೇಮ್ ರೋಡು ಮತ್ತು ಒಂದು ಸೈಡ್ ಒನ್ ವೇ ಇರಬೇಕು. 21 ಅಡಿ ಇದ್ದು ಫುಟ್ಪಾತ್ ಇದ್ರು ಅಲ್ಲಿ ಒಂದು ಸೈಡ್ ಕೊಡ್ಬೋದು, ವೆಂಡಿಂಗ್ ಝೋನ್ ಕೊಡ್ಬೋದು. ನಮ್ಮ ನೀವು ಹೇಳ್ತಾ ಇರೋದು ರೋಡೇ 21 ಅಡಿ? ಇಲ್ಲ, ಫುಟ್ಪಾತ್ ಒಂದು ರೋಡ್, ಫುಟ್ಪಾತ್ ರೋಡ್ ಸೇರಿ 21 ಅಡಿ. ಫುಟ್ಪಾತ್ ಎಷ್ಟಿರಬೇಕು? ಮಿನಿಮಮ್ 12 ಅಡಿ ಇದ್ರೆ ಸಾಕು. 12 ಅಡಿ ಇದ್ರೆ ಸರ್ ಜಾಗ? ಅಲ್ಲಲ್ಲ, ಚಿಕ್ಕ ನಾನು ಹೇಳೋದು ಏನು ಗೊತ್ತಾ ಸರ್, ನಮ್ಮ ಆ್ಯಕ್ಟಲ್ಲಿ ಹೇಳ್ತಕ್ಕಂಥದ್ದು ನಾನು ಹೇಳ್ತೀನಿ. ಒಂದು ಕಡೆ ಒಂದು ಸೈಡು ಇದ್ರೆ ಇನ್ನೊಂದು ಕಡೆ 44 ಕಡೆ. ಹೆಂಗೆ ಅಂದರೆ ಯಾವ ಥರ ಅಂದರೆ ಇವಾಗ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ, ಈ ಭಾಗದ ಚಿಕ್ಕದಾಗಿರ್ತಾರೆ, ಈ ಹೂ ಕಟ್ಟೋರು ಮತ್ತು ಅದರಲ್ಲಿ ABCD ಅಂತ ಇರುತ್ತೆ, ಕ್ಯಾಟಗಿರಿ ವೈಸ್ ಬರುತ್ತೆ ಅದರಲ್ಲಿ ವೆಂಡಿಂಗ್ ಝೋನ್ ಮಾಡಬೇಕಾದ್ರೆ. ಅದರಲ್ಲಿ ಏನಾಗುತ್ತೆ, ಈ ಚಿಕ್ಕ ಇವಾಗ ಹೂ ಕಟ್ತಾರೆ ಹೇಳಿದ್ರೆ ಅಣ್ಣರು, ತರಕಾರಿ ಚಿಕ್ಕ ಬುಟ್ಟೆಯಲ್ಲಿ ಇಟ್ಕೊ ಅಲ್ಲಿ ಕೊಡ್ಬೋದು ಒಂದು ಸೈಡು. ಇನ್ನು 49 ಮೀಟ್ರ್ ಬರ್ತದೆ, 12 ಮೀಟ್ರ್ ಅದಕ್ಕೊಂದು ಕನ್ಸೆಪ್ಟ್ ಬರ್ತದೆ. ಒಂದು ಸೈಡ್ ಫುಟ್ಪಾತ್ ಅಗಲ ಇರಬೇಕು, ಪಾರ್ಕ್ ಇರಬೇಕು, ಪಾರ್ಕಿಂಗ್ ಇರಬೇಕು, ಅದೊಂದು ಒಂದು ಸೈಡ್ ಬರುತ್ತೆ. ನಮ್ಮ ಹ್ಯಾಕ್ಟಲ್ಲಿ 3 ಥರ ಬರ್ತವೆ ನಮ್ಮ ಹ್ಯಾಕ್ಟ್ ಅಡಿಯಲ್ಲಿ. ಇನ್ನೊಂದು ಕಡೆ ಬಂದರೆ ಈ 2 ಸೈಡ್ ಬಂದಾಗ ಈಗ ಏನಾಗಿದೆ, ಬೆಂಗಳೂರು ಸಿಟಿ ಎಲ್ಲ ಚಿಕ್ಕ ಚಿಕ್ಕ ರೋಡೇ ಇರೋದು, ದೊಡ್ಡ ರೋಡ್ ಏನಿಲ್ಲ ಬಿಡಿ. ಅವತ್ತೆಲ್ಲ ಇವಾಗೆಲ್ಲ ಬೆಳೆದು ಇನ್ನೂ ಚಿಕ್ಕದಾಗಿದೆ. ಇವಾಗ ಏನಪ್ಪ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಡೆತ ಏನಪ್ಪ, ನಿಜವಾದ ವ್ಯಾಪಾರಿಗಳು ಹೊಡೆತ ಬಂದಿದೆ. ಅದಕ್ಕೆ ನನಗೂ ನೋವಾಗ್ತದೆ. ಯಾಕೆಂದರೆ ಇವತ್ತು ಮಾನ್ಯ ಮುಖ್ಯ ಪ್ರತಿಭಟನೆ ಮಾಡಿದ್ರಲ್ಲಿ ಏನು ಹೇಳ್ತೀರಿ ಅವರಿಗೆ? ಪ್ರತಿಭಟನೆ ಮಾಡಿರ್ತಕ್ಕಂಥವ್ರು ಅಲ್ಲಿ ಮಾಡಿರ್ತಕ್ಕಂಥ ವಕೀಲರು ತಾನೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ತಾನೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಸೆಕೆಂಡ್ ಸರ್ ನಾನು ಹೇಳ್ಬಿಡ್ತೀನಿ, ಹೌದು ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಕಾಯ್ದೆ ಇವತ್ತು ಉಲ್ಲಂಘನೆ ಆಗಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕಕ್ಕೆ ಜೀವನ ಆಗ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಕಂಟೆಂಟ್ ಮಾಡ್ಬೋದು ತಾನೆ. ಯಾಕೆ ಮಾಡೋಕ್ಕಾಗೋದಿಲ್ಲ? ಇದು ಕಣ್ಣೋರ್ಚ ಕೆಲಸ ಆಗಬಾರ್ದು. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಯಾಕೆ ಹೇಳ್ತೀನಿ, ಒಬ್ಬ ಸಂಘ ಸಂಸ್ಥೆಯಾಗಿರಲಿ, ಒಬ್ಬ ಹೋರಾಟಗಾರಲಿ, ಆ ಕಾನೂನಿಂದ ಕೋರ್ಟ್, ಸುಪ್ರೀಂ ಕೋರ್ಟ್ ಈ ಥರ ತಂದಿದೆ. ಸ್ಟ್ಯಾಂಡೇ ಅರ್ಥ ಆಗ್ತಾ ಇಲ್ಲ ರಂಗಸ್ವಾಮಿ ಅವರು. ತಾವು ಹೇಳೋದೇನು, ಕಾರ್ಯಾಚರಣೆ ಕರೆಕ್ಟ್ ಆಗಿದೆ, ಪರ್ಯಾಯ ಜಾಗ ಮಾಡಿಕೊಡಿ ಅಷ್ಟೇ ತಾನೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.